ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಕ್ಯಾಶ್ಲೆಸ್ ಇಕಾನಮಿ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಪ್ರತಿಯೊಂದು ದೇಶ ಕೂಡ ಕ್ಯಾಶ್ಲೆಸ್ ಇಕಾನಮಿ ಆಗಬೇಕು, ನಗದು ರಹಿತ ಅರ್ಥವ್ಯವಸ್ಥೆ ಆಗಬೇಕು, ಟೆಕ್ನಾಲಜಿಯನ್ನು ಜಾಸ್ತಿ ಬಳಸುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಟೆಕ್ನಾಲಜಿಯ ಅತಿಯಾದ ಬಳಕೆಯಿಂದ ಕೂಡ ಏನಾದರೂ ಅಪಾಯ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉಂಟಾಗಿದೆ. ಸೊ ಹಾಗಿದ್ರೆ ಸರ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ ಕ್ಯಾಶ್ಲೆಸ್ ಇಕಾನಮಿಯ ಅನ್ನು ಪ್ರೋತ್ಸಾಹ ಮಾಡ್ತಾ ಇದ್ದರೂ ಕೂಡ ಹಿಂದೆ ಎಲ್ಲೋ ಒಂದು ಕಡೆ ಅವುಗಳಿಗೆ ಕೂಡ ಇದರಿಂದ ಉಂಟಾಗಬಹುದಾದಂತಹ ಅಪಾಯಗಳ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು, ಆತಂಕಗಳು, ಭೀತಿ ಉಂಟಾಗ್ತಾ ಇದೆಯೇ ಅನ್ನುವಂಥ ಒಂದು ಪ್ರಶ್ನೆ ಈಗ ಉಂಟಾಗಿರುವಂಥದ್ದು. ಸೊ ಹೀಗಾಗಿ ಕ್ಯಾಶ್ಲೆಸ್ ಇಕಾನಮಿ ಸರ್ಕಾರಗಳಿಗೆ ತಲೆನೋವಾಗ್ತಾ ಇದೆಯಾ ಎನ್ನುವ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಗಳನ್ನು ಮತ್ತು ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಕ್ಯಾಶ್ಲೆಸ್ ಇಕಾನಮಿಯಲ್ಲಿ ಭಾರತ ಸೇರಿದಂಥ ಹಲವಾರು ದೇಶಗಳು ಸಾಕಷ್ಟು ಮುಂಚೂಣಿಯಲ್ಲಿದೆ. ನಮ್ಮ ಪ್ರಧಾನಿಯವರು ಕೂಡ ಅದನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಕಾಲಕ್ಕೆ. ಸೊ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೆ ಅಗೈನ್ ಕ್ಯಾಶ್ಲೆಸ್ ಇಕಾನಮಿಯ ಬಗ್ಗೆ ಕೂಡ ಸರ್ಕಾರಗಳು ಕೂಡ ಒಂದಷ್ಟು ಕನ್ಸರ್ನ್ಗಳು ಅವುಗಳಿಗೆ ಉಂಟಾಗಿರುವಂಥದ್ದು. ಸೊ ಅದು ಈ ಸೈಬರ್ ಹ್ಯಾಕ್ ಇರ್ಬೋದು, ಡಿಜಿಟಲ್ ಅರೆಸ್ಟ್ ಇರ್ಬೋದು. ಸೊ ಇದರಿಂದಾಗಿ ಈ ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಅರ್ಥವ್ಯವಸ್ಥೆಗೆ ಏನಾದರೂ ಗಂಡಾಂತರ ಕಾದಿದೆಯಾ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಜನ ಕೂಡ ಆಡ್ಕೊಳ್ತಾ ಇದ್ದಾರೆ. ಸೊ ತಜ್ಞರಾಗಿ ತಾವು ಏನು ಹೇಳ್ತೀರಿ ಅಂತ ಇದಕ್ಕೆ? ಸರ್, ಮೊದಲನೇದಾಗಿ ಕ್ಯಾಶ್ಲೆಸ್ ಎಕಾನಮಿಯಿಂದ ಟ್ಯಾಕ್ಸ್ ಎಫಿಷಿಯನ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ನಿಜ. ಹಿಂದೆ ಸರ್ಕಾರಗಳಿಗೆ ಹಣ ಎಲ್ಲೋ ಕ್ರೋಢೀಕರಣ ಆಗ್ತಿದೆ, ಹಣ ಎಲ್ಲಿ ಹೋಗ್ತಿದೆ, ಹಣ ಎಲ್ಲಿ ಬರ್ತಿದೆ, ಯಾರು ಎಷ್ಟು ಖರ್ಚು ಮಾಡ್ತಿದ್ದಾರೆ, ಯಾವ ಉದ್ದೇಶಕ್ಕೆ ಖರ್ಚು ಮಾಡ್ತಿದ್ದಾರೆ, ಇವೆಲ್ಲದರ ಒಂದು ವಿಸಿಬಿಲಿಟಿ ಅನ್ನೋದು ಇರಲಿಲ್ಲ. ಈಗ ಈ UPI ಅಂತ ಒಂದು ಕ್ಯಾಶ್ಲೆಸ್ ಎಕಾನಮಿ ಬಂದಮೇಲೆ ಸರ್ಕಾರದ ಹತ್ರ ಎಲ್ಲ ಥರದ ಡೇಟಾ ಪಾಯಿಂಟ್ಸ್ ಇದೆ. UPI ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಟ್ರಾನ್ಸಾಕ್ಷನ್ ಸಿಸ್ಟಮು. ಪ್ಲಸ್ ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್, ನಾಟ್ ಜಸ್ಟ್ ಫಾರ್ ಏಷ್ಯಾ, ಇಟ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್. US, ಚೈನಾಗಿಂತ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಆಗುವಂಥ ಒಂದು ದೇಶ ಭಾರತ. ಇದಕ್ಕೆ ಎರಡು ಸಮಸ್ಯೆಗಳು ಶಾರ್ಟ್. ಒಂದು ಏನಾದರೆ ಅನ್ಫೋರ್ಸಿನ್ ಕ್ರೈಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ರೀಸೆಂಟಾಗಿ ಐ ಥಿಂಕ್ ಅಮೆಝಾನ್ ಕ್ಲೌಡ್, ಮೈಕ್ರೋಸಾಫ್ಟ್ ಕ್ಲೌಡ್ದೇನೋ ಒಂದು ಪ್ರಾಬ್ಲಮ್ ಆಯಿತು. ಆ ಕ್ಲೌಡ್ ಪ್ರಾಬ್ಲಮ್ ಆದಾಗ ಸಿಸ್ಟಮ್ ಎಲ್ಲ ಸ್ವಲ್ಪ ಹ್ಯಾಂಗ್ ಆಯಿತು. ಕಂಪ್ಯೂಟರ್ಗಳು ರೀಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಅದು ರೀಸ್ಟಾರ್ಟ್ ಏನು ಮಾಡಬೇಕು ಅಂತ ಜನಗಳಿಗೆ ಗೊತ್ತಾಗಿಲ್ಲ. ಬ್ಲೂ ಸ್ಕ್ರೀನ್ ಬಂದ್ಬಿಡ್ತು ಸಿಸ್ಟಮ್ಗಳಲ್ಲಿ. ಬ್ಲೂ ಸ್ಕ್ರೀನ್ ಬಂದಾಗ ಪ್ಯಾನಿಕ್ ಆಗ್ತಾರೆ. ಬಟ್ ಅವ್ರು ರೀಸ್ಟಾರ್ಟ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದರೆ ಒಂದು ಸಣ್ಣ ಅಪ್ಗ್ರೇಡ್ ಏನೋ ರನ್ ಮಾಡಿದರೆ ಅದು ವರ್ಕ್ ಆಗಿಲ್ಲ. ಸೊ ಏನಾಯಿತು, ವರ್ಲ್ಡ್ ವೈಡ್ ಇಂಪ್ಯಾಕ್ಟ್ ಆಯ್ತು. ಅದು ವರ್ಲ್ಡ್ ವೈಡ್ ಮೆಟ್ರೋ ಸ್ಟೇಷನ್ಗಳು, ಏರ್ಪೋರ್ಟ್ಗಳು, ಆ ಕ್ಲೌಡ್ ಸರ್ವಿಸ್ನ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಸಮಸ್ಯೆ. ಹೋಟೆಲ್ಗಳು, ಮಾಲ್ಗಳು, ರಿಟೇಲ್ ಸ್ಪೇಸಸ್, ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್, ಸಪ್ಲೈ ಚೈನ್ಸ್ ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಅಂದರೆ ಒಂದು ಸಿಸ್ಟಮ್ ಫೇಲ್ಯೂರ್ ಆಗುತ್ತಾ ಈ ರೀತಿಯಾಗಿ? ಯಾಕೆ ಆಗಬಾರ್ದು? ಬ್ಲ್ಯಾಕ್ ಸ್ವಾನ್ ಮೊಮೆಂಟ್ ಅಂತೀವಿ. ಸಮ್ಟೈಮ್ಸ್ ಈವನ್ ದ ಗ್ರೇಟೆಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ವಿಲ್ ಫೇಲ್. ನೀವು google.com ಮಾಡಿದ್ರೆ ಗೂಗಲ್ ಓಪನ್ ಆಗುತ್ತೆ, ಒಂದು ದಿನ ಓಪನ್ ಆಗದ್ರೂ ಹೋಗ್ಬೋದು, ಯಾರಿಗೂ ಗೊತ್ತು? ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅಲ್ವಾ? ಎಲ್ಲೋ ಬಟರ್ಫ್ಲೈ ಎಫೆಕ್ಟ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ 100% ಕ್ಯಾಶ್ಲೆಸ್ ಎಕಾನಮಿ ಬದಲು ಎ ಸ್ಮಾಲ್ ಪೋರ್ಷನ್ ಆಫ್ ಫಿಸಿಕಲ್ ಎಕಾನಮಿ ಈಸ್ ಆಲ್ಸೋ ಗುಡ್ ಅಂತ. ಅಂದರೆ ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ ಒಂದು ಸ್ವಲ್ಪ ಇದ್ದರೆ ಆ ಸಿಸ್ಟಮ್ಗೆ ಜನರು ಕನೆಕ್ಟ್ ಆಗಿರ್ತಾರೆ. ಕ್ಯಾಶ್ಲೆಸ್ಸೇ 100% ಮಾಡ್ಕೊಂಡ್ಬಿಟ್ರೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅನ್ನೋ ಆಪ್ಷನ್ ಬಂದ್ಬಿಡುತ್ತೆ. ಯಾರು ಯಾವ ಎರಡನೇ ಆಲ್ಟರ್ನೇಟಿವೇ ಇರೋದಿಲ್ಲ, ಝೀರೋ. ಆ ಥರ ಇರಬಾರ್ದು. ಎಲ್ಲೋ ಒಂದು ಕಡೆ ಒಂದು 10% ನಾನ್ ಕ್ಯಾಶ್ಲೆಸ್ ಎಕಾನಮಿ, ಅಂದರೆ ಕ್ಯಾಶ್ ಎಕಾನಮಿ ಒಂದು 10% ಆ್ಯಕ್ಟಿವ್ ಇದ್ದರೆ ಆ ಸಿಸ್ಟಮ್ ಕೂಡ ಆ್ಯಕ್ಟಿವ್ ಇರುತ್ತೆ. ಕರೆಕ್ಟ್. ನೀವೊಂದು 100 ಕಡೆ ಆಟೋಮೆಟಿಕ್ ಪೇಮೆಂಟ್ ಮಾಡೋ ಜಾಗದಲ್ಲಿ ಒಂದು 5 ಕಡೆ ನೀವು ಫಿಸಿಕಲ್ ಹಣ ಕೊಟ್ಟರೆ ಕೆಲವು ಸಮಯಕ್ಕೆ ಆ ಸಿಸ್ಟಮ್ ಹಂಗೆ ಕಂಟಿನ್ಯೂ ಆಗುತ್ತೆ. ಕರೆಕ್ಟ್. ಅದು ಎಕ್ಸಿಸ್ಟ್ ಆಗಿರುತ್ತೆ. ನೀವು 100% ಮಟ್ಟ ಸಿಸ್ಟಮೇ ಡಿಲೀಟ್ ಆಗಿಬಿಡುತ್ತೆ. ಯಾರು ಕಾನ್ಸೆಪ್ಟ್ ಯಾರು ಶುರು ಮಾಡಲ್ಲ, ರಿಸೋರ್ಸ್ ಇಡಲ್ಲ, ಪರ್ಪಸ್ ಇಲ್ಲ. ನಿಜ. ಈ ಥರ ಸಮಸ್ಯೆಗಳು ಬರ್ತವೆ. ಎರಡನೇದು ಸೈಬರ್ ಸೆಕ್ಯೂರಿಟಿ. ಇವತ್ತು ಎಷ್ಟೊಂದು ಜನ ಸೀನಿಯರ್ ಸಿಟಿಸನ್ಗಳಿಗೆ ದೇ ಡೋಂಟ್ ವಾಂಟ್ ಟೆಕ್ನಾಲಜಿ, ದೇ ಡೋಂಟ್ ಬಿಲೀವ್ ಇನ್ ಆ್ಯಪ್ಸ್. ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿ ಇನ್ನೇನೋ ಆಯಿತು, ಅಮೌಂಟ್ ಟ್ರಾನ್ಸ್ಫರ್ ಆಯಿತು, ಈ ಥರ ಸಾವಿರಾರು ಕೇಸ್ಗಳಿದ್ದಾವೆ. ಇಂಡಿಯಾದಲ್ಲಿ ಪ್ರತಿದಿನ 100 ಕೋಟಿ ಡಿಜಿಟಲ್ ಫ್ರಾಡ್ ನಡೆಯುತ್ತೆ. ಎಷ್ಟೊಂದು ಜನ ಟೆಕ್ ಸೇವಿನೇ ಇಲ್ಲ ಇಂಡಿಯಾದಲ್ಲಿ. ಕರೆಕ್ಟ್.
ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪನಿಗೆ ಪೇಟಿಎಮ್ ಮಾಡೋಕ್ಕೆ ಬರಲ್ಲ. ಹ್ಮ್. ಅವ್ರಿಗೆ ಇವಾಗ ಡಿಜಿ ಹತ್ರ ಹೆಂಗೆ ಯೂಸ್ ಮಾಡೋದು ಏರೋಪ್ಲೇನಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಹ್ಮ್. ಅವ್ರಿಗೆ 70 ವರ್ಷ, ಬಿಸ್ನೆಸ್ ಪರ್ಸನ್ನು. ಹ್ಮ್. ಸೊ ಅವ್ರಿಗೆ ಇವತ್ತಿಗೂ ಆನ್ಲೈನ್ ಪೇಮೆಂಟ್ ಮಾಡೋದು ಬರಲ್ಲ, ಪೇಟಿಎಮ್ ಇಲ್ಲ ಅವ್ರ ಹತ್ರ, ಓಹೋ. ಅದು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಹ್ಮ್ ಹ್ಮ್. ಸೊ ಅಂದರೆ ದೇರ್ ಆರ್ ಪೀಪಲ್ ಹೂ ಡೋಂಟ್ ನೋ ಹೌ ಟು ಡೂ ಇಟ್. Correct. ಒಂದು ಕ್ಯಾಶ್ಲೆಸ್ ಎಕಾನಮಿ 100% ಇದ್ದರೆ ಕ್ಯಾಶ್ ಎಕಾನಮಿ ಇರೋದೇ ಇಲ್ಲ. ಹ್ಮ್. ಸಿಸ್ಟಮ್ ಇರಲ್ಲ, ನಾಳೆ ಏನಾದ್ರು ಆಲ್ಟರ್ನೇಟಿವ್ ಬೇಕಂದಾಗ ಅದು ಇರೋದು ಎಕ್ಸಿಸ್ಟೇ ಇರಲ್ಲ. ಕರೆಕ್ಟ್. ಅದನ್ನ ಕೊಲಾಪ್ಸ್ ಆಗ್ಬಿಡುತ್ತೆ, ಆ ರೋಡ್ ಮುಚ್ಚಿಬಿಡ್ತಾರೆ. ಸಿಸ್ಟಮ್ ಅಲ್ಲಿ ಒಂಥರ ಮೊನೋಪಲಿ ಇರಬಾರ್ದು, ಚಾಯ್ಸಸ್ ಬೇಕು ಅಂತೀರ. ಕರೆಕ್ಟ್. ಆಮೇಲೆ ಕೆಲವ್ರಿಗೆ ಕ್ಯಾಶ್ಲೆಸ್ ಎಕಾನಮಿ ಬೇಡ ಅನ್ನೋರಿದ್ದಾರೆ. ಕರೆಕ್ಟ್. ಓಕೆ, ಯಾಕೆ ಅಂದರೆ ಇಲ್ಲ ಸರ್ಕಾರ ನನ್ನೆಲ್ಲ ಥರದಲ್ಲೂ ಟ್ರ್ಯಾಕ್ ಮಾಡುತ್ತೆ, ನನ್ನ ಜುಟ್ಟು ಜನಿವಾರ ಯಾಕೆ ಸರ್ಕಾರ ಕೊಡಬೇಕು, ನಿಜ. ನಾನು ಮಾಡೋ ಖರ್ಚುಗಳಲ್ಲಿ ಇವ್ರಿಗೆ ಯಾಕೆ ತೋರಿಸ್ಬೇಕು, Correct. ಈ ಒಂದು ಸಮಸ್ಯೆ ಇರೋರು ಕೆಲವರಿದ್ದಾರೆ. ಹ್ಮ್. ಇವತ್ತು ಕೂಡ ಕೆಲವು ಹೋಟೆಲ್ಗಳಲ್ಲಿ ಕೆಲವು ಸ್ಟೋರ್ಗಳಲ್ಲಿ UPI ನಾಟ್ ಅಲೋಡ್ ಅಂತ ಬೋರ್ಡ್ ಬರೀತಾರೆ, ಅದು ಅವ್ರ ಇಷ್ಟ. ಅಡಾಪ್ಷನ್ ಆಫ್ ಕ್ಯಾಶ್ಲೆಸ್ ಎಕಾನಮಿ ಈಸ್ ಎ ಚಾಯ್ಸ್, ಹ್ಮ್. ನಾಟ್ ಎ ಚಾನ್ಸ್, ನಾಟ್ ಮಸ್ಟ್. ಮತ್ತೆ ಇನ್ನು ಕೆಲವರಿಗೆ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಇರುತ್ತೆ ಹೆಲ್ಪ್ cash ಆಗುತ್ತೆ. ಅಂತ. ಎಲ್ಲಕ್ಕಿಂತ ಸೈಬರ್ ಸೆಕ್ಯೂರಿಟಿ, Correct. ಸೈಬರ್ ಸೆಕ್ಯೂರಿಟಿ, ಫ್ರಾಡ್ಸು, ಟ್ರಾನ್ಸಾಕ್ಷನಲ್ ಫ್ರಾಡ್ಸು, ಎಲ್ಲರೂ ಟೆಕ್ ಸೇವಿ ಇರಬೇಕಲ್ಲ ಕೆಲವು ಆ್ಯಕ್ಷನ್ಸ್ ಮಾಡಲಿಕ್ಕೆ. ನಿಜ. ಇಂಡಿಯಾ ಅಂತ ದೊಡ್ಡ ದೇಶದಲ್ಲಿ ರೂರಲ್ಲೆಲ್ಲ ಅಷ್ಟು ಎಕ್ವಿಪ್ ಇರಲ್ಲ ಜನ. ನಿಜ. ಸೊ ಹಾಗಾಗಿ ಎರಡೂ ಜೊತೆಗಿರೋದು ಒಳ್ಳೆಯದು. ಬಟ್ ದ ಕ್ಯಾಶ್ ಎಕಾನಮಿ ಇದೆಲ್ಲ ಸ್ವಲ್ಪ ಸ್ಮಾಲ್ ಇರಬೇಕು, ಸಿಂಗಲ್ ಡಿಜಿಟ್ ಇರಬೇಕು. ಇಫ್ ಆಸ್ಕ್ ಮಿ ಪರ್ಸನಲಿ, ಇಟ್ ಶುಡ್ ಬಿ ಸಿಂಗಲ್ ಡಿಜಿಟ್ ಎಕಾನಮಿ. ಹ್ಮ್ ಹ್ಮ್. ಕ್ಯಾಶ್ಲೆಸ್ ಎಕಾನಮಿ ಕ್ಯಾನ್ ಬಿ ಆಸ್ ಬಿಗ್ ಆಸ್ 90%. ಹ್ಮ್. ಸೊ ಪ್ಯಾರಲಲ್ಲಿ ಕ್ಯಾಶ್ ಎಕಾನಮಿ ರನ್ ಮಾಡೋದು ಅದೊಂದು ಸ್ಟ್ರಾಟಜಿ ಅಂತ ನಾನು ಹೇಳ್ತೀನಿ. ಸರ್, ಈಗ ಭಾರತದ ಮಟ್ಟಿಗೆ ಹೇಳಿದ್ರೆ ಭಾರತದಲ್ಲಿ ಮುಂಚೆಯಿಂದ ಕ್ಯಾಶ್ ಇಸ್ ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೌದು. ಆಮೇಲೆ ಅಫ್ಕೋರ್ಸ್ ಈಗ UPI ಬಂದಮೇಲೆ ಜನ ಎಲ್ಲರೂ ಕೂಡ ಪೇಟಿಎಮ್ ಇರ್ಬೋದು, ಫೋನ್ಪೇ ಇದೆಲ್ಲ ಪಾಪ್ಯುಲರ್ ಆಯಿತು, ಜನ ಅದಕ್ಕೆ ಬಂದ್ಬಿಟ್ಟಿದ್ದಾರೆ ಈಗ. ಸೊ ಇತ್ತೀಚಿನ ಕೆಲವೊಂದು 5 ವರ್ಷಗಳ ಹಿಂದೆ ನೋಡಿದ್ರೆ ಕ್ಯಾಶು ಇತ್ತು, UPI ಇತ್ತು, ಆ ಥರ ಇತ್ತು. ಬಟ್ ಈಗ ಲೇಟೆಸ್ಟ್ ಮಾಹಿತಿಗಳನ್ನು ನೋಡಿದ್ರೆ ಅಫ್ಕೋರ್ಸ್ UPI ಟ್ರಾನ್ಸಾಕ್ಷನ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಫ್ಯೂಚರ್ ಇಂಡಿಯಾದಲ್ಲಿ ಯಾವ ರೀತಿ ಇರ್ಬೋದು ಅಂತ ನಿಮಗೆ ಏನಾದರೂ ಒಂದು ಐಡಿಯಾಸ್ ಅಥವಾ ಕಾನ್ಸೆಪ್ಟ್ ಇದೆಯಾ? ನನಗನ್ಸುತ್ತೆ ಕ್ಯಾಶ್ಲೆಸ್ ಕಂಟಿನ್ಯೂ ಆಗುತ್ತೆ. ಆಸ್ ಐ ಟೋಲ್ಡ್, ಡಬಲ್ ಡಿಜಿಟ್ 90% ಕ್ಯಾಶ್ಲೆಸ್ಸೇ ಇರಬೇಕು ನನ್ನ ಪ್ರಕಾರ. ಸಿಂಗಲ್ ಡಿಜಿಟ್ ಕ್ಯಾಶ್ ಎಕಾನಮಿನೂ ಇರಬೇಕು, ಯಾಕಂದರೆ ಆ ರೋಡ್ ಬ್ಲಾಕ್ ಆಗಬಾರ್ದು. ಹೌದು. ನೀವೊಂದು ಹೈವೇಲಿ ಹೋಗ್ತಾ ಇರ್ತೀರಾ, ಪಕ್ಕ ಒಂದು ವಿಲೇಜ್ ರೋಡ್ ಇದೆ, ಆ ವಿಲೇಜ್ ರೋಡ್ ನೀವು ಯೂಸ್ ಮಾಡಿದ್ರೆ ಅವಾಗ ಟಾರ್ ಹಾಕಿ ಮೇಂಟೈನ್ ಮಾಡ್ತಾರೆ, ಇಲ್ಲಾಂದ್ರೆ ರೋಡ್ ಬ್ಲಾಕ್ ಆಗಿಬಿಡುತ್ತೆ, ರೋಡೇ ಮುಚ್ಚಿಬಿಡ್ತಾರೆ, ಆ ರೋಡ್ನ ಕುರುಹು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಪ್ಯಾರಲ್ ಒಂದು ಸ್ವಲ್ಪ ಇಟ್ಕೊಳ್ಳೋದು ಸೊ ಸಿಸ್ಟಮ್ಯಾಟಿಕಲಿ ಒಳ್ಳೆಯದು, ಸ್ಟ್ರಾಟಜಿಕಲಿ ಒಳ್ಳೆಯದು. ಫಾರ್ ಪೀಪಲ್ ಹೂ ಆರ್ ನಾಟ್ ಟೆಕ್ ಸೇವಿ ಅವ್ರಿಗೂ ಒಳ್ಳೆಯದು. ಸೊ ಎಲ್ಲ ಥರ ಒಳ್ಳೆಯದು. ಅದು ನಿಜ ನೀವು ಹೇಳೋದು. ಮತ್ತು ನನಗನ್ಸುತ್ತೆ ಏನಂದರೆ ತುಂಬ ಜನರಿಗೆ ಈಗಾಗಲೇ ಕ್ಯಾಶ್ಲೆಸ್ ಅಂತಂದರೆ ತುಂಬ ಅನುಕೂಲ ಜಾಸ್ತಿ ಅನ್ನುವಂಥ ಭಾವನೆ ಇದೆ. ಅದು ಸಣ್ಣ ಪುಟ್ಟ ಉದಾಹರಣೆಗಳಿಂದ ಹಿಡಿದು ಈ ಥರ ಅನುಕೂಲಗಳ ತನಕ. ಫಾರ್ ಎಕ್ಸಾಂಪಲ್, ಈಗ ಬಸ್ಸಲ್ಲಿ ಹೋಗಿದ್ರೆ ಚಿಲ್ಲರೆ ಕೊಡಬೇಕಾಗಿಲ್ಲ, ಇದು ಮಾಡ್ಬೋದು. ತರಕಾರಿ ಈ ಥರ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಗಳಿಗಂತೂ ಬಹಳ ಇದು ಈಸಿ ಆಗುತ್ತೆ ಅನ್ನುವಂಥದ್ದು. ಸೊ ಬಟ್ ಎಟ್ ದ ಸೇಮ್ ಟೈಮ್ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಫಿಯರ್ ಕೂಡ ಬರ್ತಾ ಇದೆ. ಈ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಟೆಕ್ನಿಕಲ್ಸ್ ಪ್ರಾಬ್ಲಮ್ಸ್ ಆಗುವಂಥದ್ದು ಟ್ರಾನ್ಸಾಕ್ಷನ್ಗಳಲ್ಲಿ. ಸೊ ಅದಕ್ಕೋಸ್ಕರ ಎಷ್ಟೋ ಕೇಸು, ತುಂಬ ಒಂಬುಡ್ಸ್ಮನ್ನಲ್ಲಿ ತುಂಬ ಕೇಸುಗಳು ಇದ್ದಾವೆ ಇದಕ್ಕೆ. ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳೇ ಫೇಲ್ಯೂರ್ ಆಗಿ ವಾಪಸ್ ದುಡ್ಡು ಬಂದಿಲ್ಲ ಅನ್ನುವಂಥ ಆ ಥರ ಕೇಸುಗಳು ತುಂಬ ನಡೀತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಇಂಥ ಒಂದು ಸಿಚುವೇಶನ್ ಇರುವಾಗ ಕಾಮನ್ ಮ್ಯಾನ್ ಯಾವ ರೀತಿಯ ಒಂದು ಅರಿವು ಅಥವಾ ತಿಳುವಳಿಕೆಯನ್ನು ಹೊಂದಿರಬೇಕು ಅಂತ ನಿಮ್ಗೆ ಅನಿಸುತ್ತೆ? ನನಗನ್ಸುತ್ತೆ ಫಸ್ಟ್ ಆಫ್ ಆಲು ಈ ಕಂಪ್ಲೀಟ್ ಈ ಸೈಬರ್ ಫ್ರಾಡ್, ಸೈಬರ್ ಸೆಕ್ಯೂರಿಟಿ, ಸೈಬರ್ ಅವೇರ್ನೆಸ್ಸು, ಸೈಬರ್ ಟೆಕ್ನಾಲಜಿ ಎಲ್ಲದ್ರ ಬಗ್ಗೆ ಒಂದು 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 ನಾಲೆಡ್ಜ್ ಕೊಡಬೇಕು ಸಿಸ್ಟಮ್ಗೆ, ಜನಗಳಿಗೆ ಪರ್ಟಿಕ್ಯುಲರ್ ಆಗಿ. ಯಾಕಂದರೆ ಅದರಿಂದ ತುಂಬ ಜನ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಕಳೆಯೋರಿಬ್ಬರೇ, ಒಂದು ಸೀನಿಯರ್ ಸಿಟಿಸನ್ಸ್ ಇನ್ ಅರ್ಬನ್ ಪ್ಲೇಸಸ್ ಆ್ಯಂಡ್ ರೂರಲ್ ಪೀಪಲ್. ಕರೆಕ್ಟ್. ನಮ್ಮ ಥರ ಟೆಕ್ ಸೇವಿ ಅವ್ರಿಗೆ ಟೋಪಿ ಹಾಕೋದು ಕಷ್ಟ. ಓಕೆ, ಸೊ ಆ ಅರಿವೊಂದು ಮುಖ್ಯ ಅಂತ ಹೇಳ್ತೀರಿ ನೀವು? ಹೌದು, ತಿಳ್ಕೊಳ್ಳುವಂಥದ್ದು. ಅದು ತಿಳ್ಕೋಬೇಕವರು, ಇವರು ತಿಳಿಸ್ಬೇಕು. ಇಲ್ಲ ಅಂದರೆ ಈ ಸೀನಿಯರ್ ಸಿಟಿಸನ್ನ ಆ ಟೆಕ್ ರಿಲೇಟೆಡ್ ಆ್ಯಕ್ಟಿವಿಟಿನ ಸೈಡ್ಗೆ ಇಡಬೇಕು, ಅವರ ಸಿಸ್ಟಮ್ಗೆ ಬರಬಾರ್ದು. ರೀಸೆಂಟಾಗಿ ನನ್ನ ಫ್ರೆಂಡ್ ಅವ್ರ ಅಮ್ಮನಿಗೆ ಒಂದು ಮಿಸ್ಟೇಕ್ ಆಯಿತು. ಫೋನ್ ಹೋಯ್ತು, ನಿಮ್ದು ಆಧಾರ್ ಕಾರ್ಡ್ OTP ಕೊಡಿ, ನಿಮ್ಮದು ಇದು ಬ್ಲಾಕ್ ಆಗಿದೆ, ಅನ್ಬ್ಲಾಕ್ ಮಾಡಬೇಕು, ಇಲ್ಲ ಅಂದರೆ ನೀವು ಮತ್ತೆ ಓಡಾಡಬೇಕಾಗತ್ತೆ, ಹಾಗೆ ಹಿಂಗೆ ಅಂದಿದ್ದಕ್ಕೆ OTP ಯಾವುದೋ ಬಂದು ಕೊಟ್ಟರು, ಟಕ್ ಅಂತ ಅಕೌಂಟಲ್ಲಿ ದುಡ್ಡು ಹೊಟ್ಟೋಯ್ತು. ಇಲ್ಲೇ ಸೇವಾ ಕ್ಷೇತ್ರ ಆಸ್ಪತ್ರೆ, ಬಸವನಗುಡಿ ಹತ್ರ. ಕರೆಕ್ಟ್.
ಕೆನರಾ ಬ್ಯಾಂಕ್ ಸೇವಾ ಕ್ಷೇತ್ರ ಬಿಲ್ಡಿಂಗು, ನನ್ನ ಫ್ರೆಂಡ್ ಅವ್ರ ಮದರು, ಅವ್ರಿಗೂ ಅದೇ ಹೇಳಿದ್ರು. ಅವ್ರ ಮಗ ಬೈತಿದ್ದ, ಅಷ್ಟು ಗೊತ್ತಾಗಲ್ವ ನಿನ್ಗೆ, ಏನಕ್ಕೆ ಕೊಟ್ಟೆ OTP ನೀನು ಅಂತ. ಅವನು ಇಲ್ಲ ನನಗೆ ಆಧಾರ್ ಅಂದ ಬ್ಲಾಕ್ ಗೀಕು ಅಂದ, ಅದಕ್ಕೆ ಕೊಟ್ಬಿಟ್ಟೆ ಅಂತ. ಶಿ ವಾಸ್ ಹೆಲ್ಪ್ಲೆಸ್. ನಾನು ಅವನಿಗೆ ಬೈದೆ, ಆಕೆ ಗೊತ್ತಿಲ್ಲ, ಯು ಕಾಂಟ್ ಫೋರ್ಸ್ ಸರ್. ಕರೆಕ್ಟ್. ಅಮ್ಮನಿಗೆ ಗೊತ್ತಿಲ್ಲ, ಆಕೆ ನಿನ್ನಂಗೆ ಟೆಕ್ಕಿ ಅಲ್ಲ. OTP ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಏನು ಅರಿವಿದೆ? ನಿಜ. ಅವರ ಒಂದು ಇನ್ನೋಸೆನ್ಸ್ನ ಒಬ್ಬ ಎಕ್ಸ್ಪ್ಲೈಟ್ ಮಾಡ್ದ. ಈ ಥರ ಪ್ರತಿದಿನ ಸಾವಿರಾರು ಟ್ರಾನ್ಸಾಕ್ಷನ್ ಆಗುತ್ತೆ. ಇದು ಮುಂಬರೋ ದಿನಗಳಲ್ಲಿ ದೊಡ್ಡ ಥರ ಸಮಸ್ಯೆ ಕೊಡ್ತೀವಿ. ಆವಾಗ ಆಲ್ಟರ್ನೇಟಿವ್ ಬೇಕು ಅಂತ ಅವತ್ತು ಅಳಬಾರ್ದು. ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಕ್ಯಾಶ್ ಎಕಾನಮಿ ಪ್ಯಾರಲ್ ಆಗಿ ಒಂದು ಸ್ವಲ್ಪ ಇರಬೇಕು ಇರಬೇಕು. ಅಂತ. ಆಮೇಲೆ ಇದು ಎಲ್ರಿಗೂ ಬೇಕು. ನಿಜ. ರಾಜಕಾರಣಿಗಳಿಗೆ ಖಂಡಿತವಾಗ್ಲೂ ಬೇಕೇ ಬೇಕು, ವ್ಯಾಪಾರಿಗಳಿಗೆ ಖಂಡಿತವಾಗ್ಲೂ ಬೇಕೇ ಬೇಕು, ಟೆಕ್ ಬರ್ದಿರೋರ್ಗೂ ಬೇಕು. ಸೊ ಎಲ್ಲರಿಗೂ ಬೇಕು. ನಿಜ. ಎಲ್ಲರಿಗೂ ಯಾವತ್ತೋ ಒಂದು ದಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಬೋತ್ ಕ್ಯಾಶ್ಲೆಸ್ ಆ್ಯಂಡ್ ಕ್ಯಾಶ್. ಆ್ಯಂಡ್ ಐ ಬಿಲೀವ್ 90% ಕ್ಯಾಶ್ಲೆಸ್, 90% ಪ್ಲಸ್ ಕ್ಯಾಶ್ಲೆಸ್ ಇರಬೇಕು. ಒಂದು 5 to 10% ಒಳಗಡೆ ಕ್ಯಾಶ್ ಇರೋದು ಸಿಸ್ಟಮ್ಯಾಟಿಕಲಿ ಕರೆಕ್ಟ್ ಅಂತ ನನ್ನ ಒಂದು ಅನಿಸಿಕೆ. ಭಾಳ ಅದ್ಭುತವಾಗಿ ಕ್ಯಾಶ್ಲೆಸ್ ಇಕಾನಮಿ, ಅದರ ಸಾಧಕ ಮತ್ತು ಬಾಧಕಗಳು ಎರಡನ್ನೂ ಕೂಡ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.